ಹಲೋ ಫ್ರೆಂಡ್ಸ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡ್ತಿರೋರಿಗೆ, ಲೈಕ್ ಮಾಡ್ತಿರೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ಈಗ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಪ್ರೋಮೋ ಬಗ್ಗೆ. ಈಗ ತಾನೇ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸುದೀಪ್ ಸರ್ ಬಂದುಬಿಟ್ಟು ಅವ್ರವ್ರಿಗೆ ಅಮೌಂಟ್ ಎಲ್ಲ ಎಷ್ಟೆಷ್ಟು ಕೊಟ್ಟರು ಏನು ಅಂತ ಡಿಸ್ಕಸ್ ಮಾಡೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಸುದೀಪ್ ಸರ್ ಬರ್ತಾರೆ, ಯಾವ್ಯಾವ ಅಮೌಂಟ್ ಯಾರ್ಯಾರು ಹಾಕ್ಕೊಂಡಿದ್ರಿ ಅಂತ ಹೇಳಿದಾಗ ಅವ್ರು ಸ್ಪೆಸಿಫಿಕ್ ಅಮೌಂಟ್ ಆವತ್ತು ಯಾವ್ಯಾವ ಅಮೌಂಟ್ ಹಾಕ್ಕೊಂಡಿದ್ರು ಸೇಮ್ ಅಮೌಂಟ್ ಹಾಕೋತಾರೆ. ಹಂಗೆ ಹಾಕ್ಕೊಂಡು ಎಲ್ಲರ ಒಪಿನಿಯನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಅನ್ನಿಸ್ತು ನಿಮಗೆ, ನೀವು ಹಾಕ್ಕೊಂಡಿರೋ ಅಮೌಂಟ್ ಓಕೆ ಆಗಿತ್ತಾ ಅಂತೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಕಾರ್ತಿಕ್ ಮಹೇಶ್ ಇಲ್ಲ ಸರ್, ನನಗೆ ಇದು ಓಕೆ ಇಲ್ಲ, ಈ ಪ್ರೊಸೀಜರೇ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ನಿಜಾನೇ ಫ್ರೆಂಡ್ಸ್. ಯಾರು ಏನೋ 3,50,000 ಅಂದರೆ ಹೋಗ್ತಾರೆ. ಕಾರ್ತಿಕ್ ಮಹೇಶ್ಗೆ ಅಂತಲ್ಲ, ಬೇರೆಯವರಿಗೂ ಅಷ್ಟೇ ತುಂಬ ಕಡಿಮೆ ಅಮೌಂಟ್ ಸಿಕ್ತು ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಆ ಪ್ರೊಸೀಜರೇ ರಾಂಗ್ ಅನಿಸುತ್ತೆ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ಳಿ ಅಂತ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಹೈಯೇ ಚೂಸ್ ಮಾಡ್ತಾರೆ. ಮತ್ತು ಲೋ ಚೂಸ್ ಮಾಡ್ತಿರೋರು ಅಯ್ಯೋ ನಾನು ಯಾಕೆ ಲೋ ಚೂಸ್ ಮಾಡಿದೆ ಅಂತ ಅಲ್ಲಿ ಫೈಟೇ ಆಗುತ್ತೆ. ಮತ್ತು ಇಷ್ಟಪಟ್ಟಿರೋರಿಗೆಲ್ಲರಿಗೂ ಅಂದರೆ ಇವಾಗ ಸಪೋಸ್ ನನಗೆ ಕಾರ್ತಿಕ್, ನಮ್ರತಾ ಆ ಥರ ಬೇರೆ ಬೇರೆಯವ್ರು ಇಷ್ಟ ಇದ್ದರೆ ನನಗೆ ಇಷ್ಟ ಬಂದಿರೋರಿಗೆ ಜಾಸ್ತಿ ಕೊಡ್ತೀನಿ, ಇಷ್ಟ ಬಂದಿರೋರಿಗೆ ಕಡಿಮೆ ಕೊಡ್ತೀನಲ್ವಾ. ಸೊ ಈ ವಾರನೂ ಕೂಡ ಅದೇ ಆಯಿತು ಅಂತ ನನಗನ್ಸುತ್ತೆ. ಸುದೀಪ್ ಸರ್ ಮತ್ತು ಬೆಂಕಿನ ಕೇಳಿದಾಗ ಸರ್ ಇಲ್ಲಿ ನಾನು ಜಸ್ಟ್ ಮಾತಾಡಿಕೊಂಡೆ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಸರ್ ಇಲ್ಲಿ ಸುಮಾರು ಜನ ಅಂತ ಹೇಳ್ತಾರೆ ಮನೆ ಕಂಟೆಸ್ಟೆಂಟ್ಸ್ಗೆ. ಹೌದು, ಸುಮಾರು ಜನ ಬೆಂಕಿ ಮಾತಾಡಿಕೊಂಡೇ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆಚೆರು ನಮಗೆ ಮಾತ್ರನೇ ಗೊತ್ತು. ಬೆಂಕಿ ಟಾಸ್ಕಲ್ಲಾಗಿರ್ಬೋದು, ಅವರು ಕುಕ್ಕಿಂಗಲ್ಲಾಗಿರ್ಬೋದು, ಮತ್ತು ಒಂದು ಡಿಸಿಷನ್ ತೊಗೊಳ್ಳೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡೇ ಬಂದಿದ್ದಾರೆ. ಅವರು ಕೂಡ ಅವ್ರಿಗೆ ಕೊಟ್ಟಿರೋ ಅಮೌಂಟ್ ನನಗೆ ಕಡಿಮೆ ಅಂತಲೇ ಅನ್ನಿಸ್ತು. ಅದನ್ನು ಹೇಳಿದಾಗ ಯಾರು ವಿನಯ್ ಇಲ್ಲ ಸರ್ ತುಂಬ ಏನದು ಕಮ್ಯಾಂಡಿಂಗ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ರು. ಅದು ಅಷ್ಟೇ ತೋರಿಸಿದ್ರು ಪ್ರೋಮೋ ಅಲ್ಲಿ. ಅದು ಬಿಟ್ಟರೆ ಇನ್ನು ನಮ್ರತಾ ಅವ್ರ ಕರೆಕ್ಟ್ ಪಾಯಿಂಟ್ ಹೇಳಿದ್ರು ಅಂತ ಅನ್ನಿಸ್ತು ನಮ್ರತಾ ಅವರು. ಯಾಕಂದರೆ ಸರ್ ಒಬ್ರಿಗೆ ಸಿಗಬಾರ್ದು ಅಂತ ಹೆಚ್ಚಿಸ್ಕೊಳ್ತಾ ಇರೋ ಅಮೌಂಟು ಬೇರೆಯವ್ರ ಪಾಲಾಯಿತು. ಅದು ಅಂದರೆ ಒಬ್ರಿಗೆ ಸಿಗಬಾರ್ದು ಅನ್ನೋದು ಅವ್ರ ತಲೆಯಲ್ಲಿತ್ತೆ ಹೊರತು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಸಿಗಬೇಕು ಅನ್ನೋದು ಅಮೌಂಟ್ ಕೊಡಬೇಕಾದ್ರೆ ಅದು ಇರಲಿಲ್ಲ ಸರ್. ಈ ಪ್ರೊಸೀಜರ್ ನಮಗೆ ಇಷ್ಟ ಆಗಲಿಲ್ಲ ಅಂತ ನಮ್ರತಾ ಅವ್ರು ಹೇಳ್ತಾರೆ. ಅದು ನಿಜವಾಗ್ಲೂ ಎಲ್ಲರಿಗೂ ಆಡಿಯನ್ಸ್ಗೂ ಕೂಡ ಅದು ಎದ್ದು ಕಂಡಿದ್ದು. ನಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಈ ವ್ಯಕ್ತಿಗೆ ಸಿಗಬಾರ್ದು ಅಂತಲೇ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ ಕಾಣಿಸ್ತು. ಅದರಲ್ಲಿ ನಮ್ಮ ತುಕಾಲಿಗೆ ಸಿಕ್ಬಿಡ್ತು ಹೈಯೆಸ್ಟ್ ಅಮೌಂಟು. ತುಕಾಲಿ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ರು. ಅಯ್ಯಯ್ಯೋ ಅಂದ್ಕೊತಾ ಇದ್ರು ಅವರೇನೆ ಅವತ್ತು, ನನ್ಗೆ 20 ಲಕ್ಷ ಅಂತ. ಈ ಥರ ಆಗೋಯ್ತು ಅವತ್ತು ಪ್ರೊಸೀಜರು. ಅದನ್ನೇ ನಮ್ರತಾ ಇವತ್ತು ಸುದೀಪ್ ಸರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರು. ಅದು ಕರೆಕ್ಟಾಗೇ ಇತ್ತು. ಮತ್ತು ಸುದೀಪ್ ಸರ್ ಅವರೆಲ್ಲರಿಗೂ ಸಖತ್ ಟಕ್ಕರ್ ಕೊಟ್ಟರು ಅಂತಲೇ ಹೇಳ್ಬೋದು. ಹೌದು, ನೀವೆಲ್ಲರೂ ಹಂಗೆ ಆಡಿದ್ದು. ನಮ್ಮ ತಟ್ಟೆಲ್ಲಿ ಅನ್ನ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ಇರಬಾರ್ದು ಅಂತ ಅಂದ್ಕೊಳ್ತಾರಲ್ಲ, ಅದೇ ಥರನೇ ಕಾಣಿಸ್ತು ಅಂತ ಹೇಳಿದ್ರು. ಅದು ತುಂಬ ಎವಿಡೆನ್ಸಾಗೆ ಎಲ್ಲರಿಗೂ ಆಡಿಯನ್ಸ್ಗೂ ಕೂಡ ಕಂಡಿದ್ದು ಅವತ್ತು ಅದೇ. ಯಾಕಂದರೆ ಎಲ್ಲರೂ ಪೈಪೋಟಿ ಮಾಡೋಕ್ಕೆ ಹೋಗ್ಬಿಟ್ಟು ನಮಗೆ ಸಿಗಬಾರ್ದು, ನಿಮಗೆ ಸಿಗಬಾರ್ದು ಅಂತ ಅಲ್ಲಿ ಫಸ್ಟ್ ಸ್ವಲ್ಪ ಓನರ್ಶಿಪ್ ಆಗಿ ತೊಗೊಂಡಿದ್ದು ನಮ್ರತಾ ಮತ್ತು ಕಾರ್ತಿಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ಅಮೌಂಟ್ ಕಡಿಮೆ ಕೊಟ್ಟರು ಕೂಡ ಇನಿಷಿಯಲಾಗೆ ನಮ್ರತಾ ಅವರೇ ಹೇಳಿದರು, ನಾನು ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಇಷ್ಟೇ ಅನಿಸುತ್ತೆ, ನಾನು ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಓಕೆ ಅಂತ ಹೇಳಿದರು. ಮತ್ತು ಕಾರ್ತಿಕ್ಗೆ ಎಲ್ಲರೂ 20 ಲ್ಯಾಕ್ ಡಿಸೈಡ್ ಮಾಡಿದ್ರು ಕೂಡ ತುಕಾಲಿ ಹತ್ರ ಇದ್ದಿದ್ದರಿಂದ ಕಾರ್ತಿಕ್ ವಾಸ್ ಆಲ್ಸೋ ಲೈಕ್ ಬಿಡು, ನಾನು ಇಲ್ಲಿರೋರು ಏನೂ ಡಿಸೈಡ್ ಮಾಡಲ್ವಲ್ಲ, ಆಚೆ ಇರೋರು ಡಿಸೈಡ್ ಮಾಡೋದು ಅಂದ್ಬಿಟ್ಟು ಅವರು ಕೂಡ ಸುಮ್ಮನೆ ಆಗಿಬಿಟ್ರು, ಏನು ಇಶ್ಯೂ ಮಾಡ್ಕೊಳ್ದಂಗೆ. ಬಟ್ ಅದಾದಮೇಲೆ ನಮ್ರತಾಗೆ ತುಂಬ ಟ್ರಿಗರ್ ಆಗೋಯ್ತು. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ವರ್ತೂರ್ ಸಂತೋಷಿಗೆ ಕಂಪೇರ್ ಮಾಡಿಕೊಂಡ್ರೆ. కానీ ಟಾಸ್ಕಲ್ಲಿ ಮತ್ತು ಓವರಾಲ್ ಮನೆ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಪ್ರತಾಪ್ಗಿಂತನೂ ಚೆನ್ನಾಗೇ ಮಾಡ್ತಾರೆ ನಮ್ರತಾ ಅಂತಲೇ ಹೇಳ್ಬೋದು. ಸ್ನೇಹಿತ ಎಲಿಮಿನೇಟ್ ಆದಾಗ್ಲಿಂದ ನಮ್ರತಾ ಗೇಮ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ಆಡ್ಕೊಂಡ್ಬಂದಿದ್ರೆ ಮೋಸ್ಟ್ಲಿ ಅವ್ರು ಟಾಪ್ 3 ಇರೋರೇನೋ. ಈಗ ನಮ್ರತಾ ಟಾಪ್ 5 ಇರ್ತಾರಾ ಇಲ್ವಾ ಅಂತ ಕಾದು ನೋಡೋಣ. ಸೊ ಇದೆಲ್ಲ ಆಗಿದ್ದು. ಇದನ್ನೆಲ್ಲ ಸುದೀಪ್ ಸರ್ ಒಂದೇ ಒಂದು ಲೈನಲ್ಲಿ ಹೇಳಿ ಮುಗಿಸಿದ್ರು ಅಂತ ನನಗನ್ನಿಸ್ತು. ನಿಮ್ಮ ಪ್ರಕಾರ ಇವಾಗ ನಾನು ಅನಲೈಸ್ ಮಾಡಿರೋ ವಿಷಯ ಹೆಂಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.